ಈ ಹಿಂಸಾಚಾರ ಸುಡೋದು ಮಾಡೋದ್ರಿಂದ ನೀವು ಎಂದೂ ಈ ವಿಷಯದಲ್ಲಿ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಬೆಳೆದ್ರೆ 3,500 ಕೊಡ್ಬೋದು, ಮತ್ತೇನೋ ಮಾಡ್ಬೋದು, ಮತ್ತೊಂದು ಏನು ಮಾಡ್ತಾರೆ ಇಲ್ಲ ಅಂತಲ್ಲ. ಬೇಡ, ಈಗ ಇದ್ದಿದ್ದ ಮೂಮೆಂಟ್ಗಳು ಮುರಿದೋಗ್ಬೋದು. ಅದು ಮುದೋಳದಲ್ಲಿ ಯಾಕೆ ಆಗ್ಲಿಕ್ಕತ್ತದ ಅನ್ನೋದು ಒಂದು ಪ್ರಶ್ನೆ ಇವತ್ತು ಕೇಳಿ ಬರ್ತಾಯಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ರೈತರನ್ನ ಈ ಮೂಲಕ ಬೆಡ್ಕೊಳ್ಳೋದೇನಪ್ಪ ಅಂತಂದ್ರೆ, ನೀವು ಜಗಾಡಬೇಡ್ರಿ, ಈ ಹಾದಿ ಹಿಡಿಬೇಡ್ರಿ, ಹಿಂಸಾಚಾರ ಹಾದಿ ಹಿಡಿಬೇಡ್ರಿ. ಬೆಂಕಿ ಹಚ್ಚೋದು, ಹಿಂಸೆ ಮಾಡೋದು ಇವೆಲ್ಲನೂ ಪರಿಹಾರ ಅಲ್ಲ. ಅದು ನೋಡ್ರಿ, 70-80 ಟ್ರ್ಯಾಕ್ಟರ್ ಅಂದ್ರೆ ಅದನ್ನ ಒಂದೊಂದು ಕುಟುಂಬ ನಿಂತಿರ್ತದೆ. ಎಷ್ಟು ಜನಕ್ಕೆ ಹೊಡೆದು ಬಿತ್ತದು, ಅಷ್ಟು ಕಬ್ಬರ್ಬೇಕು, ಎಷ್ಟು ಜನ ದುಡಿದಿರ್ತಾರಲ್ಲೇ. ಇದೆಲ್ಲ ನೆನಪಿಸ್ಬೇಕಲ್ಲ. ನಾವು ಯಾರು ವಿರುದ್ಧ ಮಾಡ್ತಾಯಿದ್ದೀವಿ? ಸರ್ಕಾರಕ್ಕೆ ಕೇಳ್ರಿ, ಉಪವಾಸ ಕೊಡ್ರಿ, ಮಾಡಿರಿ. ಗಾಂಧೀಜಿ ಹೇಗೆ ಕೊಟ್ಟದ್ದು ಹಾದಿದ, ಅದಕ್ಕೆ ಏನೇನೋ ಬೈದು ಗೀಸಿದ ಸಂತ ಹಾದಿ ಇಂಥ ಅನ್ನೋದಕ್ಕೆ ಹೋಗ್ಬೇಡ್ರಿ. ಹಿಂಸೆಗೆ ಮಾತ್ರ ನಿಶ್ಚಿತವಾಗಿ ಸರ್ಕಾರ ಬಗ್ಗುವುದಿಲ್ಲ, ಬಗ್ಬಾರ್ದು, ಅಷ್ಟೇ ಸತ್ಯದ. ಯಾಕಂತಂದ್ರೆ ಹಿಂಸೆ ಅಲ್ಲದು. ಈಗ ನೋಡ್ರಿ, 70-80 ಕುಟುಂಬಗಳು ಅದೇನು ದುಡಿಮೆಗಾರರು ಎಷ್ಟು ವರ್ಕ್ ಮಾಡಿದ್ದಾರೆ. ಅದನ್ನು ತಮ್ಮ ತನು ಮನ ಧನ ಎಲ್ಲ ಹಾಕಿ ದುಡಿದಂಥ ಇದದು. ಪರಿಹಾರ ಏನು ಸಿಗ್ಲಿಕ್ಕೆ ಸಾಧ್ಯ? ನೀವು ಹೊಸ ಟ್ರ್ಯಾಕ್ಟರ್ ಕೊಡಿಸ್ಬೋದು, ಅದು ಕಬ್ಬು ಹೊಡೆಸೋಕ್ಕೆ ಸಾಧ್ಯ ಅದನ್ನು. ಇವತ್ತು ಎಲ್ಲರೂ ವಿಚಾರ ಮಾಡ್ಬೇಕು, ಹಂಗೆ ಕಾರ್ಖಾನೆದಾರರು ವಿಚಾರ ಮಾಡ್ಬೇಕಾಗಿದೆ. ಸಾಕಷ್ಟು ಲಾಭ ಮಾಡ್ಕೊಂಡಿದ್ರಲ್ಲ ಸ್ವಾಮಿ. 3,300 ಮತ್ತೆ ಆಗಿ ನಿಮ್ಗೆ ಕಿರಿಕಿರಿ ಮಾಡಿದ್ರಿ, ಅನಗತ್ಯ. ಮುಗಿದಿತ್ತದು. ಆ ಸಂದರ್ಭದಲ್ಲಿ ನಾವು ಇಷ್ಟೇ ಕೊಡ್ತೀವಿ ಮಾಡಿದ್ರಿ. ಕಾರ್ಖಾನೆ ಮಾಲೀಕರು ಸಹಿತ ದೊಡ್ಡ ಮನಸ್ಸು ಮಾಡ್ಬೇಕಾಗಿದೆ. ಸಾಕಷ್ಟು ಲಾಭ ಮಾಡ್ಕೊಂಡಿದ್ರಿ. ಒಬ್ಬೊಬ್ಬ 5, 2, 3, 4 ನಿರಾಣಿ ಅವ್ರಿಗೆ ಏನಾಗಿದೆ ಕೊಡಲಿಕ್ಕೆ 5 ಕಾರ್ಖಾನೆ